ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ ಇವಾಗ ಕರೆಕ್ಟಾಗಿ ಓಡ್ತಾ ಇದ್ದೀನಿ ಮನೆಯಿಂದ. ಒಂದು 15 ಮಿನಿಟ್ಸಲ್ಲಿ ಟೆಂಪಲ್ ರೀಚ್ ಆಗ್ತೀನಿ. ಓಹ್ ಜೈ, ನೀನು ರೆಡಿ ಆಗ್ಬಿಟ್ಟಿದ್ಯಾ? ಆಫೀಸಿಗೆ ತಾನೆ? ನಾನು ಹೋಗ್ತಾ ಇದ್ದೀನಿ, ಬಾ ಹೋಗೋಣ. ಬ್ರೋ, ನಾನು ಆಫೀಸಿಗೆ ಬರ್ತಿಲ್ಲ. ರೆಡಿ ಆಗಿದೆಯಾ? ಬೇರೆ ಏನಾದ್ರು ಕೆಲಸ ಇದೆಯಾ? ಸೈಟ್ ವಿಸಿಟ್ ಇತ್ತಲ್ಲ ಬ್ರೋ, ಸೈಟ್ ವಿಸಿಟ್ ಮಾಡಿ ಆಮೇಲೆ ಆಫೀಸಿಗೆ ಬರ್ತೀನಿ. ಎರಡೂ ಕೆಲಸ ಮಾಡಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಬೇಗ ಹೊರಟೆ ಅಷ್ಟೇ. ಗುಡ್ ಜೈ. ಆನಂದ ನಿನ್ನ ಬಗ್ಗೆ ಭಾಳ ಹೇಳ್ತಾ ಇದ್ದನಪ್ಪ. ಏನಂತ? ಟೆನ್ಷನ್ ಎಲ್ಲ ಮಾಡ್ಕೋಬೇಡಪ್ಪ. ನಿನಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದ. ಎಲ್ಲ ಕೆಲಸನೂ ಎಷ್ಟು ನೀಟಾಗಿ ಮಾಡ್ತಾನೆ ಆ್ಯಂಡ್ ತುಂಬ ಹಾರ್ಡ್ ವರ್ಕರ್. ಎಲ್ಲ ಜವಾಬ್ದಾರಿನೂ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಮಾಡ್ತಾನೆ ಅಂತ. ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ ಅಂತ. ಆನಂದ್ ಬ್ರೋ ನನ್ನ ಬಗ್ಗೆ ಎಷ್ಟೊಂದೆಲ್ಲ ಹೇಳಿದ್ರ? ಹೌದು, ಭಾಳ ಇಂಪ್ರೆಸ್ ಆಗ್ಬಿಟ್ಟಿದ್ದಾನೆ. ನಾನು ಭಾಳ ಇಂಪ್ರೆಸ್ ಆಗಿದ್ದೀನಿ ಜೈ. ನೀನು ಇಷ್ಟೊಂದು ಜವಾಬ್ದಾರಿಯಿಂದ ಇರೋದನ್ನ ನೋಡ್ತಾ ಇದ್ರೆ ನನಗೆ ತುಂಬ ಹೆಮ್ಮೆ ಅಂತ ಅನ್ಸುತ್ತೆ. ನೀನು ಒಂದು ಕೆಲಸ ಮಾಡು, ಇವತ್ತು ಸೈಟ್ಗೆ ಹೋಗ್ಬೇಡ, ಆಫೀಸಿಗೆ ಬಾ. ಕ್ಲೈಂಟ್ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಆ್ಯಂಡ್ ನೀನು ಅದನ್ನು ಅಟೆಂಡ್ ಮಾಡಲೇಬೇಕು. ಇದು ನಿನಗೆ ಜಾಬ್ ಟ್ರೈನಿಂಗ್ ಥರ ಆಗುತ್ತೆ. ಹಾಂ, ಬಾ. ಬ್ರೋ ನೋ, ಬರೀ ಸೈಟ್ ವಿಸಿಟ್ ಅಲ್ಲ, ಇನ್ನು ಬೇರೆ ಕೆಲಸಗಳು ಇದಾವೆ. ಸೊ ಹಾಗಾಗಿ ಅದನ್ನ ನಾನು ಮುಗಿಸ್ಲೇಬೇಕು ಟೆನ್ಕಾಸ್ಟ್ ಇವತ್ತು. ಮೀಟಿಂಗ್ ಆದರೆ ನಾನು ಇಲ್ಲದೆ ಹೋದ್ರು ನಡೀತಾ. ನೀನು ಇದೆಯಲ್ಲ. ಗುಡ್ ಜೈ. ದಿನೇ ದಿನೇ ನೀನು ಇಷ್ಟೊಂದು ಪ್ರೊಫೆಷನಲ್ ಆಗ್ತಾ ಇದೆಯಾ, ನಿಜವಾಗ್ಲೂ ನನಗೆ ಹೆಮ್ಮೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಓಕೆ, ನಾನು ವೆಯ್ಟ್ ಮಾಡ್ತಾ ಇರ್ತೇನೆ, ಬೇಗ ಮುಗಿಸ್ಕೊಂಡ್ಬಿಡು. ಡನ್. ಹಬ್ಬ, ಲಾಕ್ ಆಗ್ಬಿಟ್ಟೆ ಅನ್ಕೊಂಡೆ. ಬಚಾವ್. ಅಕ್ಕರ, ಇವಾಗ ನೀವು ಹಾಲು ಕುಡಿಯೋ ಟೈಮಲ್ಲ, ತಗೊಂಬರ್ಲಾ? ಈಗ ಬೇಡ ಮಲ್ಲಿ, ಆಮೇಲೆ ತಗೋತೀನಿ. ಅಕ್ಕರೆ, ಏನಾಯ್ತು? ಯಾಕೆ ಈ ಥರ ಡಲ್ ಹೊಡುತ್ತಿದ್ದೀರಾ? ಹೊಟ್ಟೆನ ತೊಳ್ದಂಗೆ ಆಗ್ತೈತಾ? ಇಲ್ಲ, ಹಾಗೆಲ್ಲ ಏನಿಲ್ಲ, ನಾನು ಆರಾಮಾಗಿದ್ದೀನಿ. ಮತ್ತೆ ಮುಖ ಯಾಕೆ ಈ ಥರ ಗಂಟು ಇಟ್ಕೊಂಡಿದ್ದೀರಾ? ಏನಾಯ್ತು? ನಿನಗೆ ಗೊತ್ತಲ್ವಾ ಮಲ್ಲಿ, ಈಗ ಆಗ್ತಿರೋದೆಲ್ಲ ನೋಡಿದ್ರೆ ತುಂಬ ಭಯ ಆಗುತ್ತೆ. ಏನೋ ಒಂಥರ ಚಿಂತೆ. ಏನಕ್ಕಾರೆ ನೀವು ಒಂಥರ ನಮ್ಮ ಪಾಲಿಗೆ ಒನಕೆ ಒಬ್ಬವ ಇದ್ದಂಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಂಗೆ. ನೀವೇ ಹೆಂಗೆ ಹೇಳ್ಬಿಟ್ರೆ ಹೆಂಗೆ? ಅದು ಹೆಂಗಾಯ್ತು ಅಂತಂದ್ರೆ, ಈ ಸೈಕಲ್ಗೆ ಗಾಳಿ ಹೊಡಿತೀವಲ್ಲ ಪಂಪು, ಅದೇ ಪಂಚರ್ ಆದಂಗೆ. ನೀವು ನಮ್ಮ ಪಾಲಿಗೆ ಧೈರ್ಯ ಹೇಳೋರು, ಸ್ಫೂರ್ತಿ ತುಂಬೋರು. ನೀವೇ ಹಿಂಗೆ ಕಂಗಾಲಾಗಿ ಕೂತ್ರೆ ಹೆಂಗೆ ಅಂತ ಹೇಳ್ತೀನಿ. ಮಲ್ಲಿ, ಮುಂಚೆ ಆಗಿದ್ದರೆ ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ಲಿಲ್ಲ. ಆದರೆ ಈಗ ಮಗು ಜವಾಬ್ದಾರಿ ನನ್ನ ಮೇಲಿದೆ. ನನಗೆ ಮಗುದೇ ಯೋಚನೆ ಹೋಗ್ಬಿಟ್ಟಿದೆ. ಅರ್ಥ ಆಗತ್ತೆ ಅಕ್ಕಾರೆ, ಆದರೆ ನಾನು ಬಸ್ರಾಗಿದ್ದಾಗ ಏನು ಹೇಳ್ತಿದ್ರಿ ನೆನ್ಪು ಮಾಡ್ಕೊಳ್ಳಿ. ಇಂಥ ಸಮಯದಾಗೆ ಟೆನ್ಷನ್ ಮಾಡ್ಕೋಬಾರ್ದು, ಭಯ ಪಡಬಾರ್ದು, ತಣ್ಣಗಿರ್ಬೇಕು ಅಂತ ಹೇಳ್ತಿದ್ರಿ ತಾನೆ. ನೀವು ಅವಾಗ ಅಂದ್ಬಿಟ್ಟು ಇವಾಗ ಹೆಂಗಿದ್ರೆ ಹೆಂಗಾಗತ್ತೆ ಅಕ್ಕಾರೆ? ಸರಿ ಆಗಿದ್ರೆ ಒಂದು ಕೆಲಸ ಮಾಡೋಣ. ನಿಮ್ಗೆ ಅಷ್ಟೊಂದು ಭಯ ಆಗ್ತಿದೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಹೀಗಾದಾಗ್ಲೂ ನಾನು ಹೀಗೇನೆ ಮಾಡೋದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಎಲ್ಲ ನೀನೇ ನೋಡ್ಕೊಳಪ್ಪ, ಎಲ್ಲ ನಿನ್ನ ಮೇಲೆ ಬಿಟ್ಟಿದ್ದೀನಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಬನ್ನಿ, ಹೋಗಿ ಬರೋಣವಾ? ಬೇಡ ಮಲ್ಲಿ, ಎಲ್ಲೂ ಹೋಗೋದು ಬೇಡ. ಯಾಕಕ್ರೆ ಹಿಂಗೆ ಹೇಳ್ತಿದ್ದೀರಾ? ಹೋಗ್ಬಿಟ್ಟು ಬರೋಣ, ಬನ್ನಿ. ಬೇಡ ಮಲ್ಲಿ, ನಿಮ್ಮ ಬಾವ ಗೊತ್ತಾದ್ರೆ ಯಾಕೆ ಆಚೆ ಹೋಗಿದ್ದೆ ಅಂತ ಬೈತಾರೆ. ಅಕ್ಕಾರೆ, ನಾವೇ ನೂ ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ತಾನೆ, ಏನೂ ಭಯಕ್ಕಿಲ್ಲ. ಅದು ಅಲ್ಲದೆ ನೀವು ಒಬ್ಬರೇ ಹೋಗ್ತಾ ಇಲ್ಲ, ನಾನು ಬರ್ತಾ ಇದ್ದೀನಿ ತಾನೆ. ಒಂದು ಕೆಲಸ ಮಾಡೋಣ, ಸೆಕ್ಯೂರಿಟಿ ನಾನು ಕರ್ಕೊಂಡು ಹೋಗ್ಬಿಡೋಣ. ಹಂಗಂತೀಯಾ? ಅವಾಗ ಬಾವರು ಏನೂ ಭಯಕ್ಕಿಲ್ಲ. ಆಮೇಲೆ ನಾವು ಜಾಸ್ತಿ ದೂರ ಹೋಗೋದು ಬೇಡ, ಪಕ್ಕದಿರೋ ದೇವಸ್ಥಾನಕ್ಕೆ ಹೋಗ್ಬರೋಣ. ಸರಿ, ಫೋನ್ ತಗೊಂಡ್ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.